ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಮೊದಲಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಇವತ್ತು ನಾನು ಸಂಜೆ ಟೀ ಟೈಮಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂತ ಹೇಳಿ ಒಂದು ಸ್ನ್ಯಾಕ್ಸ್ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ನಾನು ಆಲೂಗಡ್ಡೆಯಿಂದ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡ್ತಾಯಿದ್ದೀನಿ. ನಾನು ಮೊದಲಿಗೆ ಇಲ್ಲಿ 2 ಆಲೂಗಡ್ಡೆನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಶೇಪಾಗಿ ಈ ರೀತಿ ಶೇಪಲ್ಲಿ ನಾನು ಕಟ್ ಮಾಡಿ ತೊಗೊಂಡಿದ್ದೇನೆ. ಸ್ವಲ್ಪ ಮೀನು ಫ್ರೈ ಬರುತ್ತಲ್ಲ ಆ ಥರ ಶೇಪಲ್ಲಿ ಕಟ್ ಮಾಡಿದ್ದೇನೆ. ಇವಾಗ ನಾನು ಇಲ್ಲಿ 1 ಸ್ಪೂನು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೇನೆ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಮಕ್ಕಳಾದರೆ ಮಕ್ಕಳು ಸ್ವಲ್ಪ ಖಾರ ಜಾಸ್ತಿ ಆದರೆ ಮಕ್ಕಳು ಸ್ವಲ್ಪ ತಿನ್ನಲಿಕ್ಕೆ ಇದು ಮಾಡ್ತಾರೆ ಅಲ್ವಾ, ಹಾಗಾಗಿ ಖಾರವನ್ನು ನೋಡಿ ಹಾಕ್ಕೊಳ್ಳಿ. ಹಾಗೆ 1/4 ಚಿಟಿಕೆಯಷ್ಟು ನಾನು ಅರಿಶಿಣವನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಧನಿಯಾವನ್ನು ಹಾಕ್ಕೊಂಡಿದ್ದೇನೆ, ಧನಿಯಾ ಪೌಡರ್. ಹಾಗೆ 1/4 ಸ್ಪೂನು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ, ಜೀರಿಗೆ ಪೌಡರ್. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಉಪ್ಪು ಅಷ್ಟೇ ನಾವು ನೋಡಿ ಹಾಕ್ಕೊಳ್ಬೇಕು, ಉಪ್ಪು ಮತ್ತು ಖಾರವನ್ನು. ಉಪ್ಪು ಜಾಸ್ತಿ ಆದ್ರೂ ಕೂಡ ಟೇಸ್ಟು ಚೆನ್ನಾಗಿರಲ್ಲ. 1/4 ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿ ನಾನು 2 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ತಗೊಂಡಿದ್ದೇನೆ. ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. 2 ಸ್ಪೂನು ಕಾರ್ನ್ಫ್ಲೋರು. ಹಾಗೆ 1 ಸ್ಪೂನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಇವಾಗ ಒಂದು ಅರ್ಧ ಲಿಂಬೆಹಣ್ಣು ರಸವನ್ನು ನಾನು ಇದಕ್ಕೆ ಹಾಕ್ಕೊಳ್ತೇನೆ. ಇವಾಗ ಅರ್ಧ ಇರ್ತದಲ್ಲ, ಅದರಲ್ಲಿ ಅರ್ಧದಷ್ಟು ಲಿಂಬೆಹಣ್ಣು ರಸವನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನಾವು ಮಿಕ್ಸ್ ಮಾಡಿಕೊಳ್ಳುವ. ಮತ್ತು ಬೇಗನೆ ಆಗ್ತದೆ, ಸಿಂಪಲಾಗಿ. ಮತ್ತು ಯಾವುದೇ ಐಟಮ್ಗಳು ತರೋದು ಬೇಡ, ಮನೇಲಿರೋದರಲ್ಲೇ ಒಂಥರ ಡಿಫ್ರೆಂಟಾಗಿ ನಮಗೆ ಟೇಸ್ಟ್ ಕೊಡುತ್ತೆ. ಮೀನು ಫ್ರೈ ತಿಂತೇವಲ್ಲ ನಾವು, ಅದೇ ಟೇಸ್ಟ್ ಕೊಡುತ್ತೆ ಇದು. ಮೀನು ಫ್ರೈ ತಿನ್ನುವವರಿಗೆ ಇದು ಮೀನಿನ ಥರನೇ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್, ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಇವಾಗ ಒಲೆ ಮೇಲೆ ಒಂದು ಕಾವಲಿಯನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಅಂದರೆ ಜಾಸ್ತಿ ಎಣ್ಣೆ ಬೇಡ, ನಾವಿಲ್ಲಿ ಡೀಪ್ ಫ್ರೈ ಮಾಡ್ತಾ ಇಲ್ಲ, ಸ್ವಲ್ಪ ತವದ ಮೇಲೆ ಹಾಕ್ತಾ ಇರೋದಲ್ವ, ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೇನೆ. ಹಾಗೆ ಈ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ನಾವು ಕಟ್ ಮಾಡಿರುವಂಥ ಆಲೂಗಡ್ಡೆನ ಡಿಪ್ ಮಾಡಿಬಿಟ್ಟು ಅದರಲ್ಲಿ ತವ ಸ್ವಲ್ಪ ಬಿಸಿ ಆದ ತಕ್ಷಣ ತವದಲ್ಲಿ ಹಾಕೋಣ. ನೋಡಿ, ಈ ರೀತಿ ಹಾಕಬೇಕು. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಜಾಸ್ತಿ ಐಟಮು ಬೇಡ, ಜಾಸ್ತಿ ಟೈಮ್ ಕೂಡ ಬೇಡ ಅಲ್ವಾ. ಇದನ್ನು ನಾನು ಇವಾಗ ಉಲ್ಟಾ ಹಾಕಿದ್ದೇನೆ ನೋಡಿ. 2 ಸೈಡ್ ನೀವು ಚೆನ್ನಾಗಿ ಕಾಯಿಸ್ಕೊಳ್ಬೇಕು, ಹಾಗೆ ಸೀದೋಗ್ಲಿಕ್ಕೆ ಸಹ ಬಿಡಬಾರ್ದು. ಇವಾಗ ಇದು 2 ಸೈಡು ಬಾಯ್ಲ್ ಆಗ್ತಾ ಬಂತು. ಸ್ವಲ್ಪ ಟೈಮು, ಅಂದರೆ 2 ಸೈಡ್ ಚೆನ್ನಾಗಿ ಕಾಯಿಸ್ಬೇಕಲ್ವ, ಹಾಗಾಗಿ ಸ್ವಲ್ಪ ಟೈಮ್ ಬಿಡಬೇಕು. ಇವಾಗ ಇದನ್ನು ತೆಕ್ಕೊಳ್ಳುವ ನಾವು. 2 ಸೈಡ್ ಇದು ಕಾದಿದೆ, ಇವಾಗ ಸಾಕು. ಇದನ್ನು ತೆಗಿಯೋಣ. ಹಾಗೆ ಎಲ್ಲವನ್ನು ಕೂಡ ನಾನು ಇದೇ ರೀತಿ ಹಾಕ್ಕೊಳ್ತೀನಿ. ಉಳಿದಿರೋದನ್ನು ಕೂಡ ಇದೇ ರೀತಿ ಹಾಕ್ಕೊಳ್ತೀನಿ. ಅದು ಕೋಟಿಂಗ್ ಏನು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಈ ರೀತಿ ತವದ ಮೇಲೆ ಹಾಕಿದರೆ ಆಯಿತು. ಆಲೂಗಡ್ಡೆಯಲ್ಲಿ ತುಂಬ ವೆರೈಟೀಸ್ ಫುಡ್ಗಳನ್ನು ಮಾಡ್ತಾರೆ, ಫ್ರೆಂಚ್ ಫ್ರೈಸು ಅದು ಇದು ತುಂಬ ಮಾಡ್ತಾರೆ. ಬಟ್ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಫ್ರೈ ತಿಂದಷ್ಟು ಖುಷಿ ಕೊಡುತ್ತೆ, ಚೆನ್ನಾಗಿರುತ್ತೆ. ಸಂಜೆ ಟೀ ಟೈಮ್ಗಿರಲಿ ಅಥವಾ ಯಾವಾಗ ನಿಮ್ಗೆ ತಿನ್ನಬೇಕು ಏನಾದರೂ ತಿನ್ನಬೇಕು ಅನಿಸುತ್ತಲ್ವ, ಆ ಮೂಮೆಂಟಲ್ಲಿ ಈ ಥರ ಮಾಡ್ಕೊಳ್ಬೋದು ಆರಾಮಾಗಿ, ಚೆನ್ನಾಗಿರುತ್ತೆ. ಇವಾಗ ಇದನ್ನು ಕೂಡ 2 ಸೈಡ್ ಕಾಯಿಸಿ ಜಾಸ್ತಿ ಕಾಯಿಸ್ಲಿಕ್ಕೆ ಹೋದರೆ ಸೀದೋಗೋ ಥರ ಆಗ್ತದೆ, ಅದಕ್ಕೆ ನೋಡ್ಕೊಳ್ಬೇಕು. ಎಲ್ಲ 2 ಸೈಡು ಬಾಯ್ಲ್ ಆಗಲಿಕ್ಕೆ ಬಿಡುವ. ಈಗ ಮಕ್ಕಳು ಏನಾದರೂ ಒಂದು ತಿಂಡಿ ಕೇಳ್ತಾರೆ ಅಲ್ವಾ, ಸ್ನ್ಯಾಕ್ಸ್ ಏನಾದರೂ ಬೇಕು ಕೊಡಬೇಕು ಕೇಳ್ತಾರಲ್ಲ, ಆವಾಗ ಈಸಿಯಾಗಿ ತಕ್ಷಣಕ್ಕೆ ಇದನ್ನು ಮಾಡಿಕೊಡ್ಬೋದು.
ಇವಾಗ ಇದಾಗಿದೆ, ನಾನು ತೆಗೆದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಟೀಯನ್ನು ಇಟ್ಟಿದ್ದೀನಿ, ಲೆಮನ್ ಟೀ ಮಾಡ್ತಾಯಿದ್ದೀನಿ. ಇದು ಟೀ ಜೊತೆ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಾನೀಗ ಇಲ್ಲಿ ಲೆಮನ್ ಟೀ ಮಾಡ್ತಾಯಿದ್ದೀನಿ. ಜಾಸ್ತಿ ಕೊಲೆಸ್ಟ್ರಾಲ್ ಅದು ಇದು ಅನ್ನೋರು ಹಾಲು ಹಾಕಿದರೆ ಟೀ ಕುಡಿಯೋಕ್ಕಷ್ಟು ಇದು ಮಾಡಲ್ಲ ಅಲ್ವಾ. ಈ ರೀತಿ ಗ್ರೀನ್ ಟೀ ಅಥವಾ ಲೆಮನ್ ಟೀ ಮಾಡಿಕೊಂಡ್ರೆ ನಾನಿವಾಗ ಟೀ ಪುಡಿ ಮತ್ತು ಸಕ್ಕರೆ ಹಾಕಿದ್ದೀನಿ. ಹಾಗೆ ಒಂದು 5-6 ಡ್ರಾಪು ಲಿಂಬೆಹಣ್ಣು ರಸ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ನನ್ನ ಸ್ನ್ಯಾಕ್ಸ್ ರೆಡಿಯಾಗಿದೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.